ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಾನು ಅಳತೆಯ ಮೂಲಕ ಪರ್ಫೆಕ್ಟಾಗಿ ಹಬ್ಬಕ್ಕೆ ಎಳ್ಳು ಬೆಲ್ಲವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿಯನ್ನು 3 ತೊಗೊಂಡಿದ್ದೀನಿ, ಹಾಗೆ ಬೆಲ್ಲದ ಅಚ್ಚು ಅಂದರೆ ಚಿಕ್ಕ ಚಿಕ್ಕ ಅಚ್ಚನ್ನು 5ನ ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನೆಲ್ಲ ಹೆಚ್ಚಿಟ್ಕೊಬೇಕು. ಅದಾದಮೇಲೆ ಪ್ರೋಸೆಸ್ ಎಷ್ಟಕ್ಕೆ ಎಷ್ಟು ಹಾಕಬೇಕು ರೇಷಿಯೋ ಅಂತ ನೋಡೋಣ. ಇಲ್ಲಿ ಮೇಲ್ಗಡೆ ಕಪ್ಪು ಭಾಗ ಏನಿದೆ, ಆ ಕೊಬ್ಬರಿಯ ಕಪ್ಪು ಭಾಗವನ್ನು ತೆಗೆದುಕೊಂಡು ಅದಾದಮೇಲೆ ಸಣ್ಣ ಸಣ್ಣದಾಗಿ ಪೀಸಸ್ಗಳನ್ನ ಮಾಡಿ ಅದಾದಮೇಲೆ ಇದನ್ನು ಹೆಚ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ಬೆಲ್ಲವನ್ನು ಸ್ವಲ್ಪ ಅರ್ಧಂಬರ್ಧ ಕಟ್ ಮಾಡಿ ಅದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ನೀವು ಹೆಚ್ಕೊಂಡ್ರೆ ಬೇಗನೆ ಈಸಿಯಾಗಿ ಕೈಯಲ್ಲೇ ಬಿಡಿಸ್ಕೊಳ್ಬೋದು, ಅಥವಾ ಚಾಕುನ ಸಹಾಯದಿಂದ ನೀವು ಬಿಡಿಸ್ಕೊಳ್ಳೋದಿದ್ರೆ ಹಾಗೂ ಬಿಡಿಸ್ಕೋಬೋದು. ಇಲ್ಲಿ 1 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಎಳ್ಳನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಕಡಲೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಳ್ತಾ ಇದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ಕೊಬ್ಬರಿ, 1ರಿಂದ 1.5 ಕಪ್ ಆಗುವಷ್ಟು ಬೆಲ್ಲ, ಹಾಗೆ ಹುರಿದಂತಹ ಕಡಲೆಕಾಯಿ ಬೀಜ, ಕಡಲೆ ಮತ್ತು ಎಳ್ಳು, ಇದರ ಜೊತೆಗೆ ಜೀರಿಗೆ ಪೆಪ್ಪರ್ಮೆಂಟ್ ಅಂತ ಹೇಳ್ತೀವಲ್ಲ ಅದನ್ನು ಎಲ್ಲವನ್ನ ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಬ್ಬದ ಆಚರಣೆ ಮಾಡಿ. ಮೊದಲು ಇದನ್ನು ದೇವರಿಗೆ ನೈವೇದ್ಯ ಮಾಡಿ ಅದಾದ ನಂತರ ನಾವು ಸೇವಿಸಬಹುದು. ತುಂಬ ಈಸಿಯಾಗಿ ಎಳ್ಳು ಬೆಲ್ಲವನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.